ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಧೋಳ ಇದರ 2024-25ನೇ ಸಾಲಿನ 49ನೇ ಸಭೆಯನ್ನ ಪಿಕೆಪಿಎಸ್ ಸಭಾಭವನದಲ್ಲಿ ನಡೆಯಿತು. ಈ ಸಭೆಯ ಅಧ್ಯಕ್ಷತೆಯನ್ನ ಶ್ರೀ ನಾರಾಯಣ ಕದಂ ಅಧ್ಯಕ್ಷರು ಪಿಕೆಪಿಎಸ್ ಮುಧೋಳ ಅವರು ವಹಿಸಿದ್ರು. ಹಿರಿಯರು ಆದ ಶ್ರೀ ಬಸವಂತ ಕಾಟೆ, ಶ್ರೀ ಆರ್ಯಂ ಪಾಟೀಲ್, ಶ್ರೀ ಮಹದೇವಪ್ಪ ಹೊಸಕೋಟಿ, ಶ್ರೀ ವಸಂತ ಶಿಂದೆ, ಶ್ರೀ ಸದಾಶಿವ ಯರ್ಗಡ್ಡಿ, ಶ್ರೀ ಶೇಖರ ಗಡ್ಡಿ ಹಾಗೂ ಎಲ್ಲ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಸಿಗೆ ನೀರು ಉಣಿಸುವ ಮೂಲಕ ಹಾಗೂ ಸಹಕಾರ ರಂಗದ ಪಿತಾಮಹರಾದ ಶ್ರೀ ಸಿದ್ದನಗೌಡ ಪಾಟೀಲರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಭೆ ಪ್ರಾರಂಭವಾಗಿದೆ. ಅಧ್ಯಕ್ಷರ ಸಂದೇಶವನ್ನ ಶ್ರೀ ಆನಂದ ಮಜ್ಜಿಗೆ ಸಿಇಒ ಅವರು ಹಾಗೂ ವಾರ್ಷಿಕ ವರದಿಯನ್ನ ಶ್ರೀ ಅಶೋಕ್ ಕುಳಲಿ ಅವರು ಹಾಗೂ 2024-25ನೇ ಸಾಲಿನ ಲಾಭ ವಿಭಾಗೀಯ ವರದಿಯನ್ನ ಶ್ರೀ ಮಂಜುನಾಥ ಮುಂಡಗನೂರ್ ಅವರು ವಾಚನ ಮಾಡಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಸಾಧನೆ ಮಾಡಿದ ಸಂಘದ ರೈತ ಸದಸ್ಯರುಗಳ ಮಕ್ಕಳಿಗೆ ಸನ್ಮಾನಿಸಲಾಗಿದೆ. ಸಂಘವನ್ನ ಅಗಲಿದ ಸದಸ್ಯರಿಗೆ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಶ್ರೀ ಆನಂದ ಮಜ್ಜಿಗೆ ಅವರು ನಮ್ಮ ಸಂಘವು 2024 ಮತ್ತು 25ನೇ ಸಾಲಲ್ಲಿ ಒಟ್ಟು 33,51,000ಕ್ಕಿಂತಲೂ ಹೆಚ್ಚು ಲಾಭವನ್ನ ಗಳಿಸಿದೆ ಎಂದಿದ್ದಾರೆ. ನಂತರದಲ್ಲಿ ರೈತರ ಸಲಹೆ ಸೂಚನೆಗಳನ್ನ ಆಲಿಸಿ ಅವುಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಆಡಳಿತ ಮಂಡಳಿಯು ರೈತರ ಬೆಳೆ ಸಾಲ ನವೀಕರಿಸುವಾಗ ರೈತರಿಗೆ ಹಣವನ್ನ ಮೀಸಲು ಇಟ್ಟಿದ್ದಕ್ಕಾಗಿ ರೈತರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ನಮ್ಮ ಆಡಳಿತ ಮಂಡಳಿಯವರು ಸ್ವಲ್ಪ ಮಾತಾಡಿ ಅದೊಂದು ಸ್ವಲ್ಪ ಅಮೌಂಟ್ ಡಿಸ್ಕಷನ್ ಮಾಡಿ ಅವ್ರು ಅಮೌಂಟ್ ತುಂಬ್ಯಾರ ಸರ್ ತಿಮ್ಮಾಪುರ ಸರ್ ನೇಕಾರ ಸಂಬಂಧ ಅವು ಒಟ್ಟು ಈಗ 12 ಖಾತೆ ಹೋದ ಸರ್ ನೇಕಾರ ಸಂಬಂಧ ನಾವು. ಆಮೇಲೆ 56 ಮಂದಿ ಒಳಗ 18 ಖಾತೆ ಉಳಿದಾವ್ರಿ. 18 ಲಕ್ಷ ಪೈಕಿ 7 ಲಕ್ಷ ರೂಪಾಯಿ ಕಟಬಾಕಿ ಐತೆ ನೇಕಾರ ನೋಡಿ. 18 ಮಂದಿ ಕಟಬಾಕಿ ಒಳಗೆ 8 ವರ್ಷ ಆಸ್ತಿ 2018 ಈಗ ಏನಾಗಿತ್ತು ಅಂತ ಹೇಳ್ರಿ, 2 ಸರಿ ಸಾಲ ಮಾಡಾದಾಗ ಅವು ಕುಂದಿರ್ಲಿಲ್ರಿ. 2 ಸರಿ ಸರ್ಕಾರ ಮನ್ನಾ ಆದೇಶ ಮಾಡ್ತಿ, ಅವ್ರು ಮನ್ನಾ ಆಗ್ಲಿಲ್ಲ. ಆದ್ರೂ ಅವ್ರಿಗೆ ಮನಿ ಅಡ್ಡಾಡಿದ್ರು, ಆಗ್ಲಿಲ್ಲ. ಲಾಸ್ಟಿಗೆ ಹೋದ್ ಸರಿ MLA ಇಲೆಕ್ಷನ್ದಾಗ ಇವ್ ಜಿಲ್ಲೆ ಈಗ ತಿಮ್ಮಾಪುರ ಸಾಹೇಬ್ರು ಒಂದು ಮಾತು ಕೊಟ್ರಿ, ಇಲ್ಲ ನಾ ಅವ್ನ ಬಡ್ಡಿ ಕೊಡ್ತೀನಿ, ಅದನ್ನ ಅವ್ರ ಗಂಡು ತುಂಬಿಸ್ಕೊಂಡ ಅರ್ಧ ನಾ ಕೊಡ್ತೀನಿ, ಅರ್ಧ ಅವ್ರು ಕೊಡ್ತಾರ, ಬಗೆಹರಿಸ್ರಂತ ಅಂದ ಮೇಲೆ 50 ಮಾತು ಕೊಟ್ಟಿದ್ರು ಇಲೆಕ್ಷನ್ ಟೈಮ್ದಾಗ ರಾಜಕೀಯ ಸರ್. ಅವ್ರ ಮಾತು ಕೊಟ್ಟಿದ ಪ್ರಕಾರ ಈಗ ಅವ್ರು ದುಡ್ಡು ತುಂಬುತ್ತಾರೆ. ಅಂದ್ರೆ ಈಗ ಏನಾಗೈತೆ, ನಿಮ್ದು 50,000 ರೂಪಾಯಿ ಸಾಲ ಐತ್ರಿ, ನೀವು ಕಟಬಾಗಿ ಬಿಡ್ತೀರಿ, ನಿಮ್ದು ನೀವು ತುಂಬಬೇಕಾಗಿತ್ತ. ಅವ್ರ ಏನ್ದಾರ ಈಗ ತಿಮ್ಮಾಪುರ ಸಾಹೇಬ್ರು ಏನ್ ಹೇಳ್ಯಾರಿ, ಅವ್ರ ಶಿವ ಒಂದು 50,000 ರೂಪಾಯಿ ನಾ ಕೊಡ್ತೀನಿಪ್ಪ, ಬಡ್ಡಿ ಅವ್ನ ಕಡೆ ತುಂಬಿಸ್ಕೊಪ್ಪ ಅಂತ ಹೇಳಿದ್ರು ಅವ್ರು. ಈಗ ಶಿವ ಅವರು 50,000 ರೂಪಾಯಿ ತಂದು ತುಂಬೇಕ್ರಿ ನನಗ, ಬಡ್ಡಿ ಅವ್ರ ಮನಿ ಅವ್ರ ಕಡೆ ಹೋಗಿ ಇಸ್ಕೊತೇನ್ರಿ ನಾ. ಈ ಟೈಪ್ 52 ಮಂದಿ ಒಳಗ 18 ಮಂದಿ ನಾವು ಈಗ ವಸೂಲಿ ಮಾಡಿದ್ವಿ. 18 ಮಂದಿ ಅಷ್ಟ. ಇದು ಏನಾಗಿತ್ತಂದ್ರೆ 18 ಅವ್ರು ಸೊಸೈಟಿಗೆ ಸಂಬಂಧ ಬರ್ತದ್ರಿ. ಇನ್ಕುಲ್ GST ಬಿಟ್ಟು ಹಾಕಿರ್ತಾನ್ರಿ ಅವ್ನು. ಅಂದ್ರೆ ಈಗ ನಮ್ಗೆ ನಾಳೆ ಬಿಟ್ಟು ಹಾಕಿರ್ತಾನಂದ್ರೆ ನಾವು GST ಸ್ಯಾಂಕ್ಷನ್ ಮಾಡ್ತದ್ಲೆ 1,03,00,000 ಅದ್ರೊಳಗೂ ಪ್ಲಸ್ GST 12% ಇತ್ತು ಅದು ಮೊದಲು. ಈಗ 18% ಆಗೈತಿ. ಅದಕ್ಕೆ ನಾವು ಸಂಘದಿಂದ GST ಅವ್ನು ನಾವು ಕಟ್ಲೇಬೇಕ್ರಿ. ಬಿಟ್ಟಿಂಗ್ ಒಳಗೆ ಆಗಿರ್ತೀವಿ 8% ಇತ್ತು GST 12% ಇತ್ರಿ. 12% ಕೊಡ್ತೀವ್ರಿ. 4% ಏನೈತಿ ಹೋದ್ ಸರಿ ಹಿಂದಿನ ಈ ಬೋಡಿ ಬರೋಕ್ಕಿಂತ ಮೊದಲು ಹಿಂದಿನ ಬೋಡಿ ಏನ್ ಮಾಡಿದ್ರಿ, ಅವ್ನು ಟೆಂಡರ್ ಹಿಡಿದವ ಏನಂದ, ಇಲ್ಲ ನಂದು ಇದು ಕ್ಯಾನ್ಸಲ್ ತಪ್ಪ ಮಂಜೂರು ಆಗೈತೆ, ಅವ್ನು ಪ್ಲಾನ್ ಮಾಡಿದವ್ರು ತಪ್ಪು ಮಾಡಿದ್ರಿ. ಅದನ್ನ 18% ಆಗೈತಿ. ಈಗ ಬಿಟ್ಟಿಂಗ್ ಚೇಂಜ್ ಅಮೌಂಟ್ GST ಅಮೌಂಟ್ ಚೇಂಜ್ ಆಯ್ತಲ್ಲ. ಈ ಮಂಜೂರು ಇಯರ್ದಾಗ ತೊಗೊಂಡು ಏಪ್ರಿಲ್ದಾಗ ಮಾರ್ಚ್ದಾಗ ಮಂಜೂರು ತೊಗೊಂಡ್ರಿ, ಏಪ್ರಿಲ್ದಾಗ ಆದೇಶ ಆಗೈತಿ. ನೇಕಾರ ಸಾಲ ಐತೆ ಮುಂಚೆ 18 ಲಕ್ಷ ರೂಪಾಯಿ ಕಟಬಾಕಿ ಉಳಿದುತ್ತೆ. ಅದ್ರ ಪೈಕಿ ಇದ್ದಾರೆ ನಮ್ಮ ಆಡಳಿತ ಮಂಡಳಿಯವರು ತಿಮ್ಮಾಪುರ ಸರ್ ಸ್ವಲ್ಪ ಮಾತಾಡಿ ಅದೊಂದು ಸ್ವಲ್ಪ ಅಮೌಂಟ್ ಡಿಸ್ಕಷನ್ ಮಾಡಿ ಅವ್ರು ಅಮೌಂಟ್ ತುಂಬ್ಯಾರ ಸರ್ ತಿಮ್ಮಾಪುರ ಸರ್ ನೇಕಾರ ಸಂಬಂಧ ಅವು ಒಟ್ಟು ಈಗ 12 ಖಾತೆ ಹೋದ ಸರ್ ನೇಕಾರ ಸಂಬಂಧ ನಾವು. ಆಮೇಲೆ 56 ಮಂದಿ ಒಳಗ 18 ಖಾತೆ ಉಳಿದಾವ್ರಿ. 18 ಲಕ್ಷ ಪೈಕಿ 7 ಲಕ್ಷ ರೂಪಾಯಿ ಕಟಬಾಕಿ ಐತೆ ನೇಕಾರ ನೋಡಿ. 18 ಮಂದಿ ಕಟಬಾಕಿ ಒಳಗೆ 8 ವರ್ಷ ಆಸ್ತಿ 2018 ಯಾಕೆ ವಸೂಲಿ ಮಾಡಿಲ್ಲ. ಈಗ ಏನಾಗಿತ್ತು ಅಂತ ಹೇಳ್ರಿ, 2 ಸರಿ ಸಾಲ ಮಾಡಾದಾಗ ಅವು ಕುಂದಿರ್ಲಿಲ್ರಿ. 2 ಸರಿ ಸರ್ಕಾರ ಮನ್ನಾ ಆದೇಶ ಮಾಡ್ತಿ, ಅವ್ರು ಮನ್ನಾ ಆಗ್ಲಿಲ್ಲ. ಆದ್ರೂ ಅವ್ರಿಗೆ ಮನಿ ಅಡ್ಡಾಡಿದ್ರು, ಆಗ್ಲಿಲ್ಲ. ಲಾಸ್ಟಿಗೆ ಹೋದ್ ಸರಿ MLA ಇಲೆಕ್ಷನ್ದಾಗ ಇವ್ ಜಿಲ್ಲೆ ಈಗ ತಿಮ್ಮಾಪುರ ಸಾಹೇಬ್ರು ಒಂದು ಮಾತು ಕೊಟ್ರಿ, ಇಲ್ಲ ನಾ ಅವ್ನ ಬಡ್ಡಿ ಕೊಡ್ತೀನಿ, ಅದನ್ನ ಅವ್ರ ಗಂಡು ತುಂಬಿಸ್ಕೊಂಡ ಅರ್ಧ ನಾ ಕೊಡ್ತೀನಿ, ಅರ್ಧ ಅವ್ರು ಕೊಡ್ತಾರ, ಬಗೆಹರಿಸ್ರಂತ ಅಂದ ಮೇಲೆ 52 ಮಾತು ಕೊಟ್ಟಿದ್ರು ಇಲೆಕ್ಷನ್ ಟೈಮ್ದಾಗ ರಾಜಕೀಯ
ಸರ್ ಅವ್ರ ಮಾತು ಕೊಟ್ಟಿದ ಪ್ರಕಾರ ಈಗ ಅವ್ರು ದುಡ್ಡು ತುಂಬುತ್ತಾರೆ ಅಂದ್ರೆ ಈಗ ಏನಾಗೈತೆ ನಿಮ್ದು 50,000 ರೂಪಾಯಿ ಸಾಲ ಐತ್ರಿ, ನೀವು ಕಟಬಾಗಿ ಉಳ್ದಿರಿ. ನಿಮ್ದು ನೀವು ತುಂಬಬೇಕಾಗಿತ್ತ. ಅವ್ರ ಏನಿದಾರೆ ಈಗ ತಿಮ್ಮಾಪುರ ಸಾಹೇಬ್ರ ಏನ್ ಹೇಳಿದಾರಿ, ಆ ಶಿವ ಒಂದು 50,000 ರೂಪಾಯಿ ನಾ ಕೊಡ್ತೀನಪ್ಪ, ಬಡ್ಡಿ ಅವ್ನ ಕಡೆ ತುಂಬಿಸ್ಕೊಪ್ಪ ಅಂತ ಹೇಳಿದಾರೆ ಅವ್ರು. ಈಗ ಶಿವ ಅವರು 50,000 ರೂಪಾಯಿ ತಂದು ತುಂಬೇಕ್ರಿ ನನಗ, ಬಡ್ಡಿ ಅವ್ರ ಮನೆಗೆ ಅವ್ರ ಕಡೆ ಹೋಗಿ ಇಸ್ಕೊತಿನ್ರಿ ನಾ. ಈ ಟೈಪ್ 52 ಮಂದಿ ಒಳಗ 18 ಮಂದಿ ನಾವು ಈಗ ವಸೂಲಿ ಮಾಡಿದ್ವಿ. 18 ಮಂದಿ ಅಷ್ಟೇ. ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಎಂ.ಎ. ಮೋರೆ ಹಾಗೂ ವಂದನಾರ್ಪಣೆಯನ್ನ ಶ್ರೀ ಆನಂದ ಮಜ್ಜಿಗೆ ಅವರು ನಿರ್ವಹಿಸಿದ್ರು. ಶಾಂತೇಶ್ ಮಠಪತಿ, TV20 ಕನ್ನಡ ನ್ಯೂಸ್, ಮುಧೋಳ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.